ಅದು ಆಲೆ ಬಂದೈತೆ ದೆವ್ವ. ಅವಳು ಬಾವಿ ಬಂದವಳು ಆಲೆ. ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ನಿಗ್ರಿಕೊಂಡು ಹೋತು. ಕಂಪ್ಲೇಂಟ್ ಕೊಡ್ತೀನಿ ತಡಿ ಮಾಡ್ತೀನಿ ನೇರೆ ಅಂತ ಹೇಳಿ ಹೋತಲ್ಲ. ಅದೇ ಬಂದೈತಿ. ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ. ಅದಕ್ಕೆ ಆತ ಗೊತ್ತಾಗುತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಕ್ಕೆ. ಅದಕ್ಕೆ ಆತ ಗೊತ್ತಾಗಲ್ಲ ಬರೀ ಹಿಂಗೆ ಹಿಂಗೆ ನೋಡ್ಕೆ ನಿಂಗೆ ತಲೆ ತಗ್ಗಿಸ್ಕೊಂಡು ಹಿಂಗೆ ಆರ್ಗಣ್ಣ ಕಪಾಲಟ್ ನೋಡ್ದಂಗೆ ನೋಡುತ್ತೆ ಅಷ್ಟೇನದು. ನಿಂಗೆ ಹಿಂಗೆ ನೋಡುತ್ತೆ ಅಷ್ಟೇ ಕಣ್ಣಾಗಿ. ಅಬೆ ಬೆ 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 ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟೇನೆ. ಅದಕ್ಕೆ ಆತ ಗೊತ್ತಾಗುತ್ತೆ. ಹಂಗೆ ಈ ಬೆದ್ದಾಗ ಹಂಗೆ ಅವ್ರಪ್ಪ ಎಲ್ಲರೂ ಹಿಡ್ಕೊಂಡ್ರು ಇರಲಿಲ್ಲ ಹಂಗೆ ಹೋತು. ಪಾಪ ಅವ್ರು ಏನು ಮಾಡ್ತಾರೆ ವಯಸ್ಸಾಗಿರೋರು ಅಜ್ಜ ಅಜ್ಜಿ ಅವರಪ್ಪ ರಮ್ಮಯ್ಯ ಸುಮ್ಕಿರ್ತಾರೆ. ಸರಿ ಮಾಡ್ತೀನಿ ಅಂತ ಇವನು ಹಂಗೆ ಅವರಪ್ಪ ರಮ್ಮ ಹೇಳಿರು ಸುಮ್ಮನಾಗಲಿಲ್ಲ ಹಂಗೆ ಹೋತು. ಆ ಸಂಜೆ ಹಿಡ್ಕೊಂಡ್ರು ಇರಲಿಲ್ಲ ಸರಿ ಕಂಪ್ಲೇಂಟ್ ಕರ್ತೀನಿ ಅಂತ ಹೋತು. ಅದೇ ಬಂದೈತಿ. ಅದಕ್ಕೆ ಏನು ಹೇಳ್ಬೇಕಾ ಏನೋ. ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ಆಗುತ್ತೆ ಅದಕ್ಕೆ. ಅದು ಕಂಜೂಸ್ ನನ್ನ ಮಗ ಒಂದು ರೂಪಾಯಿ ಖರ್ಚು ಮಾಡಲ್ಲ ಏನಿಲ್ಲ. ಅದು ಕಂಪ್ಲೇಂಟ್ ಕೊಡುತ್ತೆ ಹೋಗಿ. ಎಲ್ಲಿ ದುಡ್ಡು ಮುಗಿತಾವೋ ಎಲ್ಲೇನಾಗುತ್ತೋ ಅಂತ ಅದಕ್ಕೆ ಅದೇ ಬಂದೈತಿ. ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ಆಗುತ್ತೆ ಅದ್ರ ಕೈಲಿ. ಅವಳಿಗೆ ಮದುವೆ ಆಗಿದ್ರೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಅವಳು ಮದುವೆ ಆಗದಿಲ್ಲ ಸರಿಯಾಗೈತಿ. ಮದುವೆ ಆಗಿದ್ರೆ ಕಟ್ಕೊಂಡಿರೋ ಗಂಡ ಗೋಯಿಂದ ಗೋಯಿಂದ ಅನ್ಬೇಕಾಯ್ತು. ಕಟ್ಕೊಂಡಿರೋ ಗಂಡ ಏನು ಬಾಳ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಯ್ಯಪ್ಪ ರಾಕ್ಷಸಿ ಅಂತದಿಲ್ಲ ಇದು. ಇಂಥವ್ರಿಗೆಲ್ಲನ ಮದುವೆ ಆಗದಿಲ್ಲದೆ ಒಳ್ಳೇದು. ಇಂಥವ್ರು ಏನಿಲ್ಲ ಮದುವೆ ಆಗಿಬಿಟ್ರೆ ಅತ್ತೆ ಮಾವ ಮನೆಯಾಗೆ ಎಲ್ಲ ನಾದ್ನಿಗಳು ಮೈದ್ನುಗಳ್ನ ಯಾರು ಇಕ್ಕಮಲ್ಲಿವು. ಅತ್ತೆ ಮತ್ತೆ ಇದು ಹಂಗಿರೋದೇಯ. ಯಾರು ಇಲ್ದಂಗೆ ಹಿಂಗಿರೋದೆ ಒಂಟಿ ಪಿಸಾಸಿದ್ದಂಗಿದು. ಥೂ ನನಗಂತ ಅವಳು ನೋಡಿದ್ರೆ ಅಷ್ಟೇ ಸಿಟ್ಟು ಬರಲ್ಲ. ನನಗಂತೂ ಮಕ್ಕನ ಹಿಡ್ಕೊಂಡು ಕಿತ್ತು ಬಿಡ ನಮ್ಮ ಸಿಟ್ಟು ಬರುತ್ತೆ. ಬಿಡು ನೀನು ಅದಕ್ಕೆ ಯಾಕೆ ಟೆನ್ಷನ್ ತಂತೀಯ. ಅದು ದೆವ್ವ ಅಂಬೋದು ಗೊತ್ತು. ಆ ದೆವ್ವನ್ನ ಎಲ್ಲಿ ಇಕ್ಕಿರ್ಬೇಕು ಅಲ್ಲಿ ಇಕ್ಬೇಕು. ನೋಡು ಹೇಳಿರ್ತೀನಿ ಸಾಯ ತಕ್ಕ ನಮ್ಮ ಮನೆ ಬಾಗ್ಲಿ ಬಿಡ್ಕೊಬೇಡ ಆ ದೆವ್ವನ್ನ. ಅವಳು ಸೊತ್ತವಳಂದ್ರು ಅವಳ ಮನೆ ಬಾಗ್ಲಿಗೆ ಹೋಗ್ಬೇಡ. ಹಂಗಿರು ಸಾಯ ತಕ್ಕ ಮನಸ್ಸನ್ನ ಇಕ್ಕೊಂಡಿರಿ ಇದನ್ನ. ಅವಳು ಮಾಡಿರೋದ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರಲ್ಲ. ಅವಳು ನೆನೆಸ್ಕೊಬಿಟ್ರೆ ಹಿಡ್ಕೊಂಡು ನನಗೆ ನೋಡು ಸರ್ರೆ ಬಾರಿಸ್ಬಿಡೋಣ ಹಿಡ್ಕೊಂಡು ಅಮ್ಮಂಗಾಗುತ್ತೆ ನನಗೆ. ಸರಿಯಾಗಿ ಹೊಡೆದ್ಬಿಡೋಣ ಎಂಬ ಸಿಟ್ಟು ಬರುತ್ತೆ. ಅದ್ದಾರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟೈನಿ. ಇಲ್ಲಂದೆ ಕೊಟ್ಬತ್ತಿದ್ದೆ ನಾನು. ಕಂಪ್ಲೇಂಟ ನಾನು ಬೀಳಲ್ಲ. ನಾನು ಅದ್ದಾರು ಹೇಳ್ಯಾರ ಅಂತ ಸುಮ್ಕಾಗೈನಿ. ಇಲ್ಲಾಂದ್ರೆ ನಾನು ಬೀಳಲ್ಲ. ಕೊಟ್ಬತ್ತಿದ್ದೆ ನಾನು. ಏನೋ ಬೀಳತ್ತ ಅಂತ ಸುಮ್ಕಾಗೈನಿ. ನಾನು ಇಲ್ಲಂದ್ರೆ ಬೀಳಲ್ಲ. ಕೊಟ್ಬತ್ತಿದ್ದೆ ಸರಿಯ ಮಾಡಿಸ್ತಿದ್ದೆ ನಾನು. ಹೋಗೈ. ಹಂಗೆ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮಯ್ಯ ಆ ಸಂಜಾನ ಎಲ್ಲರೂ ಹೇಳಿರು. ಹಿಂಗೆ ನಿಗ್ರಿಕೊಂಡು ಹೋದವಳು ಬಂದು ಒಳಕ್ಕೆ ಕರ್ಸ್ಕೊಂಡವಳಿ. ಹೋಗೈ ಏನು ಹೇಳ್ತೀವಿ. ಕಂಪ್ಲೇಂಟ್ ದೈತೀನಿ ಅಂತ ಓದ್ಲು. ಅದೇ ಬಂದವಳಿ. ಹೋಗೈ ಸುಮ್ಮನೆ ಮಾತಾಡ್ತಾಳೆ ತರ್ಕಿ. ಬಿಡತ್ತ ಅದ್ರ ಕೊಟ್ಟು ಏನತ್ತ ತಿಕ್ಲು ಕೊಟ್ಟು ಅದಕ್ಕೆ ತಿಳಿಯಲ್ಲ ಅಂತಾರೆ. ನೀನು ತಿಳುವಳಿಕೆ ಇದ್ದಳು ಸುಮ್ಮನಾಗು. ಅದಕ್ಕೆ ತಿಳಿಯಲ್ಲ. ಯಾರನ್ನ ತಿಕ್ಲ ಅದಕ್ಕೆ ತಿಳಿಯಲ್ಲ. ಅದಕ್ಕೆ ತಿಳುವಳಿಕೆ ಕಮ್ಮಿ ಅಂತಾರೆ. ನೀನಿಗೂ ಹಂಗೆ ಮಾಡಿದ್ರೆ ದೀಪಮ್ಮ ನಿನಗೆ ಗೊತ್ತಾಗಲ್ಲ ಏನು ದೀಪಮ್ಮ ಅಂತಾರೆ. ಅದಕ್ಕೆ ತಿಳುವಳಿಕೆ ಕಮ್ಮಿ ಅದಕ್ಕೆ ತಿಕ್ಕಲ ಅಂತಾರೆ ಅದನ್ನ. ತಿಕ್ಲಿನ ಅವಳು ತಿಕ್ಲಿನಿ. ಅವಳಿ ಕಾಪಾಲಾಟ ಬಾಲ ಒಂದಿಲ್ಲ ಅವಳಿಗೆ. ತಿಕ್ಲಿ ಅವಳು ಯಾರನ್ನ ತಿಕ್ಲಿ ಮಾಡ್ತಾಳ ಅವಳು ಅಂತಾಳವಳು. ಅವಳು ತಿಕ್ಲಿನ ಅವಳು. ಒಬ್ಬೊಬ್ಬ ಒಳೆ ಅಂತಾಳವಳು. ಅವಳು ನೋಡಿದ್ರೆ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರಲ್ಲ. ಬಿಡಪ್ಪತ್ತ ಅದಿನ್ನೇನದು ಅತ್ತಿಂದ ಅದ್ರದ್ದು ಏನು ಲೆಕ್ಕ. ಅದು ಏನು ಹಂಗಿರೋದೆ ಅದು. ಅದಕ್ಕೆ ಮತ್ತೆ ಅದಕ್ಕೆ ಮದುವೆ ಮಾಡಿಲ್ಲ. ಇದು ಗಂಡಂತಾನೆ ಯಾವಾಗ ಕಾಪ್ರ ಮಾಡಕ್ಕಂತಲ್ಲ ಅದಕ್ಕೆ ಮದುವೆ ಮಾಡಿಲ್ಲ. ಕಾಪ್ರ ಮಾಡಲ್ಲ ಇದು ಅಂತಲೇ ಮದುವೆ ಮಾಡಿಲ್ಲ. ಅದಕ್ಕೆ ಸುಮ್ಕಿರು. ಯಾಕೆ ಮದುವೆ ಮಾಡಿಲ್ಲ ಅಂದ್ರೆ ಇದಕ್ಕೆ ಮತ್ತೆ ಅದಕ್ಕೆ ನೋಡಿ ಈಗ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ಕೊಂತಾರೆ ಅಂತ ಕೊಡ್ತಿದ್ದೆ ದಡ್ಡ ಮಾತಿ ಬೇಲೆ ಕೊತ್ತಿ ಅಂತಾಳೆ. ಇವಳು ಬೇಲೆ ಕೊತ್ತಾಳೆ. ಇವಳು ಬೇಲೆನ ಏನೋ ಬೊಗಳಾಡ್ಕೊಂಡು ಹೋತು. ನಂಗೆ ಅವಾಗಲೇ ಹೆಂಗೋತು ಕಂಪ್ಲೇಂಟ್ ಕೊಡ್ತೀನಿ ತರಿ ಮಾಡ್ತೀನಿ ಅಂತ. ಈಗ ಅದೇ ಹೋಗ್ತೈತೆ ಅವಳು ಮಂತಕ್ಕೆ. ಯಾಕೆ ರೀತಿ ಮಂತ ಕೇಳೋಕೆ ಹೋಗ್ತೈತೇನ. ಅವಳೊಬ್ಳು ಜೊತೆಯಾಗಿ ಅವಳಿವಾಗ ಅವಳ ರೀತಿ ಈಗ ಕೋಮ್ಲಿ ಅವರೆಲ್ಲ ಜೊತೆಯಾಗ್ಯಾರೆ. ಅವಳು ಬೇರೆ ಹೇಳ್ಕೊಡ್ತಾಳೆ. ಅವಳು ಅಂಗಡಿ ಇಕ್ಕವಳೆ. ಅಂಗಡಿ ಇಕ್ಕಿರೋ ತಕ್ಕ ಹೋಗುತ್ತೀವಿ. ಈಗಯ್ಯ ಅಂತ ಬಾಯಿ ತರ್ಕೊಂಡು ಹೋಗುತ್ತೆ. ಅವಳು ನಿಮ್ಮ ಹಂಗೆ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಯ್ತು ಅಂತ ಅವಳು ಸುಚ್ಚುತ್ತಾಳೆ. ಇನ್ನಾನು ಅವಳು ಕಾತ್ಕೊಂಡಿರ್ತಾಳೆ ಅಂತ ವ್ಯಾತ್ರವನ್ನ ಸಿಕ್ಕಿರಿ ಸುಚ್ಚುತ್ತಾಳೆ ಅವಳು. ಸುಮ್ಮನಿರು ದೀಪು. ಅವಳು ಕೊಟ್ಟೆಲ್ಲ ಏನು ಹೋಗ್ತೀಯ ಗೊತ್ತಾಗಲ್ಲ. ಅದಕ್ಕೆ ತಿಳುವಳಿಕೆ ಇಲ್ಲ. ಅಯ್ಯೋ ಗಗನಕ್ಕ ತಿಳುವಳಿಕೆ ಇಲ್ಲ ಅಂತಾರೆ ಜನ. ನಮ್ಮನ್ನು ನಂಬ್ತಾರೆ. ಅಯ್ಯೋ ಅವಳಿಗೆ ತಿಳುವಳಿಕೆ ಇಲ್ಲ ಇವ್ರಿಗೆ ಅವಳು ಹೆಂಗೆ ಮಾತಾಡ್ತಾಳೆ ಗೊತ್ತೇ. ಎಷ್ಟು ಇದನ್ನು ಮಾಡ್ತಾಳೆ. ಎಲ್ಲಾನ ಆಗಲಿ ಓಡಾಡಬೇಡ್ರಿ ಅಂತ ಅಡ್ಡ ಹಾಕ್ತಾಳಲ್ಲ. ಅವಳಿಗೆ ಎಷ್ಟು ಇರಬೇಡ. ಎಲ್ಲಾನ ಓಡಾಡಬೇಡ್ರಿ ಅಂತ ಅಡ್ಡ ಹಾಕ್ತಾಳೆ. ಇನ್ನೆಷ್ಟು ಇರಬೇಡ ಅವಳಿಗೆ. ಎಲ್ಲಾದರೂ ನನ್ನ ಜಾಗ ಏನೆಲ್ಲ ಒತ್ಕೊಂಡು ಹೋಗ್ತಾಳೆ ಅವಳು. ಎಲ್ಲರೂ ಹಂಗೆ ಅಂಬೋದು. ಅದಕ್ಕೆ ತಿಳುವಳಿಕೆ ಇಲ್ಲ. ಈ ದೀಪ ಮ್ಯಾಕ್ ಹೋಗುತ್ತೆ ಅಂತಾರೆ. ಅದಕ್ಕೆ ತಿಳುವಳಿಕೆ ಇಲ್ಲ ಅಂತಾರೆ. ತಿಳುವಳಿಕೆ ಕಮ್ಮಿ ಅಂತಾರೆ. ತಿಕ್ಕಲ ಅಂತಾರೆ. ಅದು ನಾವು
ಅದೇ ನಾನು ಹೇಳ್ತಿರೋದು ನೀನು ದೀಪಕ್ಕೆ ಸುಮ್ಕಿರು ಅಂತ. ಈಗ ಒಂದಿಷ್ಟು ಹಾರಾಡುತ್ತೆ ಹಿಂಗೆ. ನೋಡು ಅದೇ ಬಂದರು ಅಂತ ಆಡ್ಕೊಂತಾರೆ ನಗ್ತಾರೆ ಅಂತ ಸುಮ್ಮನೆ ಹಂಗೆ ಬಾಯಿ ಮಾಡ್ಕೊಂಡು ಹೋಗುತ್ತೆ. ಮಾತಾಡ್ಕೊಂಡ್ರು ಮಾತಾಡ್ಕೊಂಬ್ಲೇಳ ಅದು. ದೇವ್ವ ಕೂಗಾಡುತ್ತೆ ಅಂತ ಸುಮ್ಮನೆ ಆಗ್ಬೇಕು. ಅದಕ್ಕೆ ದೇವ್ ಹಿಡ್ದೇವೇ. ಅದಕ್ಕೆ ಯಾವಾಗಲೂ ದೇವ್ ಹಿಡ್ದಿದ್ವು ಅವಾಗ. ಅದಕ್ಕೆ ಹತ್ಕೊಂಡು ಹಿಂಗೆ ಬಿಡುತ್ತೆ, ಹಿಂಗೆ ಬಕ್ಕೊಂಡು ಹಿಂಗೆ ವಾಗಣಗೆ ಹಿಂಗೆ ಬಿಡುತ್ತೆ ಕಣ್ಣ. ಯವ್ವ ಪಾವ ಎಲ್ಲ ಬಿಡಿಸ್ತೀನಿ ನೋಡಿ, ನಾನು ಕುಟ್ಟೆ ನಾನು ಬಂದರೆ ದೆವ್ವನ ಬಿಡಿಸ್ತೀನಿ, ಎಲ್ಲ ಬಿಡಿಸ್ತೀನಿ ಅವಳಿಗೆ. ಏನೋ ತಿಳ್ಕೊಬಿಟ್ಟವಳು ನನ್ನ. ಎಷ್ಟು ಇದನ್ನು ಮಾಡ್ತಾಳೋ, ಹೊಡಿಯೋಕೆ ಬತ್ತಾಳೆ ಎಣ್ಣೆ ಸಹ ಅಲ್ಲ ಹಸಿ ಹೋಗ್ತಿದ್ರೆ ಕೊಲ್ಕಾಲೆ ತಾಂಡೇಸಿ ಹಾಕೋತಾಳೆ. ಅದಕ್ಕೆ ಸರ್ರೆಗೆ ನಾನು ಅಡಿಗೆ ಹಾಕೊಂಡು ಕೂತ್ಕೊಂಡು ಸರ್ರೆಗೆ ಹೊಡೆದ್ಬಿಟ್ಟೇನು ಅವಳು. ಅವ ಸುಮ್ಕಾದ್ಲು, ಏನೋ ತಿಳ್ಕೊಬಿಟ್ಟಾಳು ಅವಳು. ನಮ್ಮ ಮದುವೆ ಆಗಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಕಾಣೆ. ಯಪ್ಪ ಮದುವೆ ಆಗಿದ್ರೆ ಮನೆ ಮಂತನ ಮಾಡ ಅಂತಾಳಲ್ಲ ಇವಳು. ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡತ್ಲಾಗಿ. ಅವಳು ತಕೋಗೋಣ ರೀತಂತಕ್ಕೆ ಅವಳು ಇವಾಗೆಲ್ಲ ಹೇಳ್ತಾಳೆ, ಏನು ಹಿಂಗೆ ಕೊಡಬೇಕಾಗಿತ್ತು, ಹಂಗೆ ಮಾಡ್ಬೇಕಾಯ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ ಹೇಳ್ತಾಳೆ. ಹೇಳ್ಕೆಂಬ್ಲಾಳು. ನನಗೆ ಅವಳಿಗೆ ಸಂಬಂಧ ಇಲ್ಲ, ನಾನು ಹೇಳ್ಕೆಂಬ್ಲಾಳು. ಈಗ ಬೊಗ್ಲಾಡುತ್ತೆ. ಕಂಪ್ಲೇಂಟ್ ಕೊಡಕ್ಕೆ ಹೋಯ್ದ್ಲು, ಅದೇ ಬಂದು ಬೊಚ್ಚಿ ಕಂಡವಳೆ ಅಂತ ಆಡ್ಕೊಂತಾರೆ ಅಂತ ಹಿಂಗೆ ಕೂಗಾಡುತ್ತೆ ಅಷ್ಟೇ. ಕೂಗಾಡಿರೋ ಕೂಗಾಡ್ಲಿ ಅವಳು ಬಿಡು. ನಾನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಮನೆ ಮಂತನ ಮಾಡೋದೇ ದೃಷ್ಟಿ ಇಲ್ಲ ಅದಕ್ಕೆ. ಏನು ಆ ಅಮ್ಮ ಮಾಡಿ ಕೊತ್ತೆ ತಿಂತಾಳೆ, ಓಡಾಡ್ತಾಳೆ ಅಷ್ಟೇನು. ಬರೀ ಇಂಥ ಜಗಳ ತಗೊಂಡೆ ಯಾರ ಮೇಲೆ ಮಸ್ತ ಜಗಳಕ್ಕೆ ಹೋಗೈತೆ ಎಲ್ಲರ ಮೇಲೂ ಇಲ್ಲ ಅಂತ. ಅಯ್ಯಪ್ಪ ಎಲ್ಲಿತ್ತ ಏನಪ್ಪ ತಾಯಿ. ಇದೊಳ್ಳೆ ಕ್ಯಾತೆದು. ಕ್ಯಾತೆ ಮಯ. ಅಯ್ಯಪ್ಪ ನಾನೇನು ಅಂದ್ಕೊಂಡಿದ್ದೆ. ಬಂದಾಗ ಹೊಸ್ತಾಗ ನಾನು ಇಲ್ಲಿ ಬಂದಾಗ ನೋಡಿದಾಗ ಇದು ಮೆತ್ತಂದು ಅಂದ್ಕೊಂಡಿದ್ದೆ. ಆದರೆ ಇಂಥದ್ದೊಂಬತ್ತು ಗೊತ್ತಿರಲಿಲ್ಲ. ಇಂಥದ್ದೊಂಬತ್ತು ಗೊತ್ತಿದ್ರೆ ಅಯ್ಯಪ್ಪ ನಾನು ಸರ್ರಾಗಿ ಇದು ಮಾಡ್ತಿದ್ದೆ ಇವಾಗ. ಏನೋ ಮೆತ್ತನವಳು ಅಂತ ನಾನು ನಮ್ಮ ಮತ್ತೆ ಹೇಳ್ದಾಗ ಗೊತ್ತಾತು. ಅವಳು ಒಳ್ಳೆಳಲ್ಲ ಅವಳು, ನೋಡಕ್ಕಂಗೆ ಒಳ್ಳೆ ರಾಕ್ಷಸಿ ಅಂತಾಳು ಅವಳು ಅಂತ. ನಾ ಹಿಂಗಮ್ಮಂಗಿದ್ರೆ ನಮ್ಮ ಇಲ್ಲೆಲ್ಲ ಹಸಿ ಬಿಡ್ಕೊಂತಿರ್ಲಿಲ್ಲ. ನೋಡಿ ಗನವಾಗ ಓಡಾಡ್ತಾಳೆ ಅವಳು. ನಮ್ಮನೆ ಬಾಗ್ಲಾಗಸಿನ ನಾವು ಮಾತ್ರ ಅಲ್ಲಸಿ ಓಡಾಡಂಗಿಲ್ಲ. ಹಂಗೆ ಒಳ್ಳೆ ಏನು ನಂದಿ ಅಂತ ಬರುತ್ತೆ ಎಲ್ಲ ಹತ್ಕೊಂಡು ಬೇಡ ತತ್ತ. ಏನಾರ ಮಾಡ್ಕೊಂಡು ಹಾಳಾಗೋಗ್ಲತ್ಲ. ಇನ್ನೂ ಒಯ್ತಾಳೆ. ಕಂಪ್ಲೇಂಟ್ ಕೊಡೋಣ ಅಂತ ಹೋಗಿದ್ನಿ. ನಮ್ಮ ದಡಪೇರು ನಮ್ಮ ಆಂಟಿರು ನಮ್ಮ ಮಾಮರು ಬ್ಯಾಡ ಅಂದ್ರು. ಅಕ್ಕೆ ಸುಮ್ಮನೆ ಬಂದೀನಿ. ಬ್ಯಾಡ ಸುಮ್ಕಿರು ಅಂತಂದ್ರು. ಅಕ್ಕೆ ಅವ್ರ ಮಾತಿ ಬೇಲೆ ಕೊಟ್ಟು ಸುಮ್ಮನೆ ಬಂದಿದ್ನಿ. ನೀನು ಕೊಟ್ಟು ಬರಬೇಕಾಗಿತ್ತು. ಹೋದಾಳ ಅದೇ ಬರಬಾರ್ದಾಗಿತ್ತು, ಕೊಟ್ಟು ಬರಬೇಕಾಗಿತ್ತು. ಅಲ್ವೇನ ಕೋಮ್ಲಕ್ಕಯ್ಯ? ಕೊಟ್ಟು ಬರಬೇಕಾಗಿತ್ತು. ಅದೇ ಬಂದಿದ್ಯಾ ಅಲ್ಲ ಕಣಮಿ ರೀತಾ. ಇವಳ ಜೊತೆಗೆ ಯಾರಾದರೂ ಹೋಗ್ಬೇಕಾಯ್ತು ಕಣಮಿ. ಹಂಗಾಗಿದ್ರೆ ಚೆನ್ನಾಗಿರೋದು. ಹೊಟ್ಟು ಬರಬೇಕಾಯ್ತು ಆ ದೀಪಿ ಮೇಲೆ. ದೀಪಿ ಸಂತಪ್ಪನ ಮೇಲೆ ಕೊಟ್ಟು ಬರಬೇಕು ಬೇಡವಾ? ಕೊಟ್ಟು ಬರ್ತಿದ್ದೆ. ನಮ್ಮ ಮ್ಯಾಮ್ ಬೇಡ ಅಂತ. ನಮ್ಮ ಮ್ಯಾಮ್ಗೆ ಹೇಳ್ದೆ. ನಮ್ಮ ಮ್ಯಾಮ್ಗೆ ಅದಕ್ಕೆ ಬೇಡ ಅಂತು. ನಮ್ಮ ದಡಮೆ ಐತಲ್ಲ ನಮ್ಮ ಅಕ್ಕ ಗಂಡಿಗೆ ನಾನು ಫೋನ್ ಮಾಡಿದ್ದೆ. ಅದಕ್ಕೆ ಏನು ಬೇಡ ಸುಮ್ಕಿರು ಅಂತ. ಅದಕ್ಕೆ ಸುಮ್ಕಾದೆ. ಭವಿತ್ರಿ ಏನು ಬೇಡ ಅಂತು. ಅದಕ್ಕೆ ಬೇಡ ಕಣ ಭವಿ, ಏನು ಬೇಡ ಸುಮ್ಕಿರು ಅಂತ ನಮ್ಮ ದಡ ಮೇರಿ ಪೆಣ್ ಮಾಡಿದ್ದೆ. ಅವರು ಹಂಗೆ ಅಂದರು. ಬೇಡ ಸುಮ್ಕಿರು ಅಂದರೆ ಅದಕ್ಕೆ ಅವ್ರ ಮಾತಿ ಬೆಲೆ ಕೊಟ್ಟೆ. ಹಿಂಗೆ ದದ್ದಾರ ಮಾತಿ ಬೆಲೆ ಕೊಡಬೇಕು ಅಂತ. ದದ್ದಾರ ಮಾತಿಗೆ ಇಲ್ಲ ಹೋಗೋದೋಗಿದ್ದೆ. ನೀನು ಕೊಟ್ಟು ಬರಬೇಕು. ಇವಾಗ ನೋಡಿ ಆಡ್ಕೊಂಡು ಹಾಕ್ತಾರೆ. ಕಂಪ್ಲೇಂಟ್ ಕೊಡ್ತೀನಿ ತಡಿ ಅಂತ ಹೇಳಿ ಹೋದೆ. ಅಷ್ಟೊಂದು ಹಾರಾಡ್ಕೊಂಡು ಹೋದ್ಲು, ಕೊಡಲಿಲ್ಲ ಅಂತ. ಅಲ್ಲ ನಿನ್ನ ಅದ್ರೆ ಏನು ಅಲ್ವ ಅಲ್ದಾಗೆ. ನಾನು ಅದ್ಯಾಕೆ ಹೋದೆ. ಆಮೇಲೆ ನಾನು ಅದ್ಲ ಅವಳು ನಾನು ಬಿಡಲಿಲ್ಲ. ನಾನು ಒದ್ದೆ. ನೀನು ಕಂಪ್ಲೇಂಟ್ ಕೊಡಬೇಕಾಗಿತ್ತೆ ಅಂತ ಕೆಲಸ ಮಾಡಿದೆ ಹೋಗು. ನೀನು ಕಂಪ್ಲೇಂಟ್ ಕೊಟ್ಟು ಬರಬೇಕಾಗಿತ್ತು. ಅದು ಯಾಕೆ ಹಂಗೆ ಬಂದೆ ನೀನು? ಕೊಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಕಣ್ಣು ತುಂಬಿಸ್ಕೊಂತಿದ್ವಿ, ಸಂತೋಷ ಪಡ್ತಿದ್ವಿ. ನಾನು ಬಿಡತ್ತ ಅಂತ ಸುಮ್ಕಾದೆ. ನನಗೆ ಅವ್ರಿಗೆ ಭಯವಾಗುತ್ತಲ್ಲೇ. ನಾನು ಸುಮ್ಮನೆ ಹೋದ್ನ ಅವ್ರು ಕಂಪ್ಲೇಂಟ್ ಬಾರಿಸ್ಕೊಂಬರೋಗು ಅಂತ ಅಂದ್ರೆ ಅದೊಟ್ಟು ನನಗೆ ಬರೋಕ್ಕೆ ಬರಲ್ವಲ್ಲ. ಅದಕ್ಕೆ ಸುಮ್ಮನೆ ಅದೇ ಬಂದೆ. ಎಲ್ಲ ಬಾರಿಸ್ಕೊಂಬರೋಗು ಹೋಗು ಅಂತಂದರು. ನನಗೆ ಯಾರು ಗಂಡಿಲ್ಲ, ಯಾರು ಇಲ್ಲಲ್ಲ. ಅದಕ್ಕೆ ಸುಮ್ಕಾದೆ ಬಂದೆ. ನನಗೆ ಗಂಡಿದ್ದಿದ್ರೆ ಬಿಡತ್ತ ಗಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂತಿದ್ದೆ. ನಮ್ಮ ಅಪ್ಪ ನಮ್ಮ ಅಮ್ಮ ನೋಡಿ ವಯಸ್ಸಾಗೈತೆ. ನಮ್ಮ ಅಪ್ಪ ನಮ್ಮ ಅಮ್ಮಗ ಅವೆಲ್ಲ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಡು ಹೋಗಕ್ಕೆ ಆಗಲ್ವಲ್ಲ. ಅದಕ್ಕೆ ನನ್ನ ಗಂಡಿಲ್ಲ ಏನಿಲ್ಲ ಅಂತ ಸುಮ್ಮನೆ ಬಂದೆ. ನನಗೆ ಯಾರು ಸಪೋರ್ಟ್ ಇಲ್ಲ. ನಾನು ಒಬ್ಬಳೇನೆ ಒಬ್ಬಂಟಿ ಅಂತೇಳಿ ಅದಕ್ಕೆ ಸುಮ್ಮನೆ ಬಂದೆ. ನಮ್ಮ ಅಪ್ಪ ನಮ್ಮ ಅಮ್ಮಗೆ ಯಾತು ಗೊತ್ತಾಗಲ್ಲ ಏನಿಲ್ಲ ಅಂತ ಅದಕ್ಕೆ ಅದೇ ಬಂದೆ. ಯವ್ವ ದೀಪಿ ಮೇಲೆ ಇವಳು ಬಾವಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಾವಿತ್ರಿ ಏನು ಮಾಡಲಿ ಕೊಟ್ಟು ಬಂದಿಲ್ಲ. ಏನು ಮಾಡೋದು? ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.